ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಯಿಂದ ಭಟ್ಕಳದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಭಟ್ಕಳದ ಹನುಮಾನ್ ನಗರದಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ. ಇನ್ನು ನೀರನ್ನ ಹೊರಹಾಕೋದಕ್ಕೆ ನಿವಾಸಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮಳೆ ಜಾಸ್ತಿ ಆದರೆ ಮತ್ತಷ್ಟು ಮನೆಗಳಿಗೆ ನೀರು ನುಗ್ಗುವಂತಹ ಭೀತಿ ಎದುರಾಗಿದೆ. ಹೀಗಾಗಿ ಆತಂಕದಲ್ಲಿ ಭಟ್ಕಳದ ನಗರದ ಕೆಲವು ನಿವಾಸಿಗಳಿದ್ದಾರೆ. ರಾಜ್ಯದಾದ್ಯಂತನೂ ಕೂಡ ಮಳೆ ಆಗ್ತಾ ಇದೆ. ಕಳೆದ 10 ದಿನಗಳಿಂದಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಜನರಿಗೆ ಸಂತಸ ತಂದಿರುವಂತದ್ದು, ಯಾಕಂದ್ರೆ ಬಿರು ಬೇಸಿಗೆಯಿಂದ ಬಸವಳಿದು ಹೋಗಿದ್ರು. ಈ ಸಂದರ್ಭದಲ್ಲಿ ಮಳೆ ಬಂದಿರೋದ್ರಿಂದ ತಂಪೆರೆದಿದೆ, ರೈತಾಪಿ ವರ್ಗಕ್ಕೂ ಕೂಡ ಖುಷಿ ತಂದಿದೆ. ಇನ್ನೊಂದು ಕಡೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ನಡೆದಿರುವಂತಹ ಘಟನೆ. ಇದು ಮಳೆ ಜೋರಾಗಿ ಬಂದಿದೆ, ಮನೆಯೊಳಗೆ ನೀರು ನುಗ್ಗಿದೆ. ಆ ಒಂದು ನೀರನ್ನ ಹೊರಹಾಕುವುದಕ್ಕೆ ಮನೆಯವರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಮಳೆಯ ಅವಾಂತರ ಇದು. ಇನ್ನು ರಾಜ್ಯದಾದ್ಯಂತನೂ ಕೂಡ ಇದೇ ರೀತಿಯಾದಂತಹ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಮಳೆಯಿಂದಾಗಿ ಸಾವು ನೋವುಗಳು ಕೂಡ ಸಂಭವಿಸಿದೆ. ಮಂಗಳೂರಿನಲ್ಲಿ ಮಳೆ ಎಫೆಕ್ಟ್ಗೆ ಕಾರಿನ ಮೇಲೆ ಮರ ಬಿದ್ದಿದೆ. ರಸ್ತೆ ಬದಿ ನಿಲ್ಲಿಸಿದಂತಹ ವಾಹನಗಳ ಮೇಲೆ ಮರದ ಕೊಂಬೆ ಬಿದ್ದಿದೆ. ಇನ್ನು ಘಟನೆಯಲ್ಲಿ 2 ಕಾರುಗಳು ಜಖಮಾಗಿದೆ. ದೊಡ್ಡ ದುರಂತ ತಪ್ಪಿದೆ. ಮರದ ಕೊಂಬೆ ತೆರವು ಮಾಡಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ. ಇದು ನಡೆದಿರುವಂತದ್ದು ಮಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗಿದೆ. ಮಳೆ ಎಫೆಕ್ಟ್ನಿಂದಾಗಿ ಮರದ ಕೊಂಬೆ ಕಾರುಗಳ ಮೇಲೆ ಬಿದ್ದಿರುವಂತದ್ದು. ಈ ಸಂದರ್ಭದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳ ಮೇಲೆ ಮರದ ಕೊಂಬೆ ಬಿದ್ದಿದೆ.